ಅಲ್ಲಿ ಪಕ್ಷ ಕಟ್ಟರಂತ ಅನೇಕ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ಕೊಂಡಿದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲೇ ಈ ಪಕ್ಷ ಹಿಡಿತದಲ್ಲಿ ಬಂದೋಗಿದೆ. ಇದನ್ನು ಸರಿ ಮಾಡಬೇಕು. ಅವರು ಬೇಕಾದವರು ಟಿಕೆಟ್ ಕೊಡಿಸ್ತಾರೆ, ಅವ್ರು ಬೇಕಾದವ್ರನ್ನ ರಾಜ್ಯ ಪದಾಧಿಕಾರಿಗಳು ಮಾಡ್ಕೋತಾ ಇದ್ದಾರೆ. ಇದನ್ನೆಲ್ಲರೂ ನೋವಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕೂತು ಚರ್ಚೆ ಮಾಡಿ, ಯಾಕೆಂದರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ ನಂತರ ರಾಜ್ಯದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಯಿತು. ಆ ಪಟ್ಟಿ ಬಿಡುಗಡೆ ಆದ ಕೋರ್ ಕಮಿಟಿ ಸಭೆಯಲ್ಲಿ ನಮ್ಮ ಈ ಬಸವರಾಜ ಬೊಮ್ಮಾಯಿ ಕೇಳಿದ್ರು, ಯಾರನ್ನೂ ಕೇಳಿದ್ರೆ ಪಟ್ಟಿ ಬಿಡುಗಡೆ ಮಾಡಿಬಿಟ್ರಲ್ಲ, ಸರಿನಾ ಇದು ಅಂತ, ತಪ್ಪಾಯಿತು ಅಂತ ವಿಜೇಂದ್ರ ಹೇಳಿದರು. ಇದೊಂದು ಉದಾಹರಣೆ ಹೇಳ್ತಿರೋದು. ಹಾಗಾಗಿ ಭಾಳ ಜನಕ್ಕೆ ನೋವಿದೆ. ಅದನ್ನು ಹೇಗೆ ಸರಿ ಮಾಡಬೇಕಾಗುತ್ತೆ. ಈ ಪಕ್ಷ ಇವತ್ತು ನೆನೆದಲ್ಲ, ಇನ್ನೂ 100 ವರ್ಷ ಈ ಪಕ್ಷ ದೇಶವನ್ನು ಆಳೋದು, ದೇಶವನ್ನು ರಕ್ಷಣೆ ಮಾಡೋಂಥ ಪಾರ್ಟಿ ಇದು. ಹಿರಿಯರೆಲ್ಲ ಇದ್ದಾರೆ, ಕೂತ್ಕೋತಾರೆ. ಈ ತಾತ್ಕಾಲಿಕ ಸಮಸ್ಯೆ ಏನಿದೆ, ನಡವಳಿಕೆ ಏನಿದೆ, ಇದು ಬದಲಾವಣೆ ಮಾಡ್ತಾರೆ. ನಾನು ಗಮನಿಸ್ತಾರೋ ಬಿಟ್ಟವರೋ ನನಗೆ ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರುಗಳಿಗಂತೂ ನೋವಾಗಿದೆ. ಈಗ ನಿಮಗಂತೂ ಕೆಲಸ, ನನಗೆ ಬೇರೆ ಕೆಲಸ ಇದೆ. ನೋಡೋಣ, ಇವತ್ತಿನ ಸಂಜೆ ಮೇಲೆ ತೀರ್ಮಾನ ಆಗುತ್ತೆ ಅದು. ಇವತ್ತಿನ ಸಂಜೆ ನಮ್ಮ ಕಾರ್ಯಕರ್ತರುಗಳೆಲ್ಲ, ಹಿರಿಯಗಳೆಲ್ಲ 5 ಬಾರಿ ನನ್ನನ್ನು MLA ಆಗಿ ಮಾಡಿದಾರಲ್ಲ, ಅವ್ರದ್ದೆಲ್ಲ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಅದಾದಮೇಲೆ ಹೇಳ್ತೀನಿ ನಾನು.